ಥಿಯೇಟ್ರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿಬೋದು ಇನ್ಮೇಲೆ. ಹೊರಗಡೆ ಎಣ್ಣೆ ಹೊಡ್ಕೊಂಡು ಥಿಯೇಟ್ರಿಗೆ ಬಂದು ಅಲ್ಲೇ ಅವಳಿ ತಡ್ಕೊಳಕ್ಕಾಗಲ್ಲ, ಇನ್ನು ಅಲ್ಲೇ ಎಣ್ಣೆ ಹೊಡ್ಕೊಂಡು ಸಿನಿಮಾ ನೋಡೋದು ಅಂದರೆ ಕತೆ ಹೆಂಗಿರುತ್ತೆ ಅಂತ. ಒಂದು ಬೇರ್ ಕೇಳಿದ್ರೆ ಮಿನಿಮಮ್ 1200 ರೂಪಾಯಿ 1300 ರೂಪಾಯಿ ಅಂದರೂ ಆಶ್ಚರ್ಯ ಏನಿಲ್ಲ. ಏನು ಹೆಂಡತಿ ಮಕ್ಳನ್ನ ಕರ್ಕೊಂಡು ಪಿಕ್ಚರ್ಗೆ ಹೋಗೋಕ್ಕಾಗತ್ತೆ? ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಅವನು ಎಣ್ಣೆ ಹೊಡ್ಕೊಂಡಿರ್ತಾನೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಮ್ಮ ಸುತ್ತಮುತ್ತ ಮಹತ್ತರವಾದ ಬಹಳ ಬೆಳವಣಿಗೆಗಳು ನಡೀತಾ ಇರ್ತವೆ. ಅಂಥದ್ರಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಒಂದು ಕಳೆದ 3-4 ದಿನಗಳಿಂದ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಅದು ನ್ಯಾಷನಲ್ ಮೀಡಿಯಾಗಳಲ್ಲಿ, ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಬಹಳ ದೊಡ್ಡದಾಗಿ ಸುದ್ದಿ ಆಗ್ತಾ ಇದೆ. ಇಲ್ಲಿ ಅಷ್ಟರ ಮಟ್ಟಿಗೆ ಇನ್ನೂ ಯಾರ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ವಿಷಯ ಏನಪ್ಪ ಅಂತಂದರೆ, ಸಿನಿಮಾ ಮಂದಿರಗಳಲ್ಲಿ ಮದ್ಯಪಾನಕ್ಕೆ ಅವಕಾಶ ಕೊಡ್ತಾರಂತೆ. ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿಬೋದು ಇನ್ಮೇಲೆ. ಹೆಂಗಿದೆ ಅಲ್ಲ ಸ್ಕೀಮು? ಅಲ್ಲಿ KGF ನೋಡಿಕೊಂಡು ಇಲ್ಲಿ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಮೂವಿ ಎಂಜಾಯ್ ಮಾಡೋದಂತೆ. ಸಿನಿಮಾ ಅಂದರೆ ಹೆಂಗಿತ್ತು ಗೊತ್ತಾ? ಅದೊಂದು ಕಲ್ಚರ್ ಆಗ್ಬಿಟ್ಟಿತ್ತು ನಮಗೆ. ಸಿನಿಮಾ ಒಂಥರ ಜೀವನದ ಒಂದು ಭಾಗದ ಥರ. ಊರಿಂದ ಯಾರೋ ನೆಂಟರು ಬಂದರೆ ಅವ್ರನ್ನ ಕರ್ಕೊಂಡು ಒಂದು ಸಿನಿಮಾ ತೋರಿಸೋದು. ಇವತ್ತು ಆಂಧ್ರದಂತಹ ಸ್ಟೇಟ್ಗಳಲ್ಲಿ ಆ ಕಲ್ಚರ್ ಇವತ್ತಿಗೂ ಇದೆ. ಸೊ ಒಟ್ಟಾಗಿ ಕೂತ್ಕೊಂಡು ಒಂದು ಕಾಮಿಡಿ ಸಿನಿಮಾ ನೋಡ್ಕೊಂಡು ನಗೋದು, ಭಕ್ತಿ ಪ್ರಧಾನ ಚಿತ್ರಗಳನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ನೋಡೋದು. ಹೀಗಿದ್ದಾಗ ಇವಾಗ PVR ಮತ್ತು ಐನಾಕ್ಸ್ ಸಂಸ್ಥೆಗಳು ಯೋಚನೆ ಮಾಡ್ತಾ ಇದೆಯಂತೆ, ಬೆಂಗಳೂರು ಮತ್ತು ಗುರ್ಗಾವ್ನಲ್ಲಿ ಥಿಯೇಟ್ರ್ಗಳಲ್ಲಿ ಅವಕಾಶ ಮಾಡಿಕೊಡೋದು. ಅದರಲ್ಲಿ ಬೇರೆ ಬೇರೆ ರೂಲ್ಸ್ ಇದೆ. ಒಂದು ಆ್ಯಕ್ಟ್ ಇದೆ ಸಿನಿಮಾ ಪ್ರೀಮಿಯರ್ಗೆ ಸಂಬಂಧಪಟ್ಟ ಹಾಗೆ. ಆ ಆ್ಯಕ್ಟ್ ಪ್ರಕಾರ ಆ್ಯಸ್ ಆಫ್ ನೌ ಇವರು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಹೋಗಿ ಎಣ್ಣೆ ಹೊಡೆಯೋಕ್ಕೆ ಅವಕಾಶ ಮಾಡಿಕೊಡೋಕ್ಕಾಗಲ್ಲ. ಏನದು ಸಿನಿಮ್ಯಾಟೋಗ್ರಾಫ್ ಆ್ಯಕ್ಟ್, ಡ್ಯೂ ಟು ದ ಸಿನಿಮ್ಯಾಟೋಗ್ರಾಫ್ ಆ್ಯಕ್ಟು ಕರೆಂಟ್ಲಿ ಸರ್ವ್ಸ್ ಆಲ್ಕೋಹಾಲ್ ಇನ್ ದ ಲಾಂಜಸ್. ಅಂದರೆ ಈಗ ಸದ್ಯಕ್ಕೆ ಪ್ಲ್ಯಾನ್ ಏನು ಅಂತಂದರೆ, ಎಣ್ಣೆನ PVR ಒಳಗಡೆ ಒಂದು ಲಾಂಚ್ ಮಾಡೋದು ಅಥವಾ ಲೈವ್ ಮ್ಯೂಸಿಕ್ ಸೆಟಪ್ ಮಾಡೋದು, ಅಲ್ಲಿ ಕೊಡೋದು ಅಂತ ಪ್ಲ್ಯಾನಲ್ಲಿದ್ದಾರೆ. ಬಟ್ ಅದು ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಥಿಯೇಟ್ರ್ ಒಳಗಡೆ ಸ್ಕ್ರೀನಲ್ಲೂ ಕೊಡಬಹುದಾ. ಅದರ ಮುಂದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಸ್ಕ್ರೀನ್ ಹತ್ರನೂ ಕೂತ್ಕೊಂಡು ಆರಾಮಾಗಿ ಎಣ್ಣೆ ಹೊಡಿಯೋ ಥರ ಕೊಡ್ಬೋದಾ ಅಂತ. ಹಾಗೇನಾದರೂ ಅದ್ರ ಹೆಂಗಿರುತ್ತೆ ನೋಡಿ ಯೋಚನೆ ಮಾಡಿ. ನೀವು ನಿಮ್ಮ ವೈಫ್ ಹೋಗಿರ್ತೀರ, ಪಕ್ಕದಲ್ಲಿ ಯಾರೋ ಕೂತ್ಕೊಂಡು ಆರಾಮಾಗಿ ಒಂದು ಫುಲ್ ಬಾಟ್ಲ್ ಹಿಡ್ಕೊಂಡು ಕೂತಿರ್ತಾನೆ. ಅವನು ಗೊತ್ತಲ್ಲ, ಈಗ ನನ್ನ ಪ್ರಕಾರ ಇಲ್ಲಿ ಕೆಲವರು ಹೊರಗಡೆ ಎಣ್ಣೆ ಹೊಡ್ಕೊಂಡು ಥಿಯೇಟ್ರಿಗೆ ಬಂದು ಅಲ್ಲೇ ಅವಳಿ ತಡ್ಕೊಳಕ್ಕಾಗಲ್ಲ, ಇನ್ನು ಅಲ್ಲೇ ಎಣ್ಣೆ ಹೊಡ್ಕೊಂಡು ಸಿನಿಮಾ ನೋಡೋದು ಅಂದರೆ ಕತೆ ಹೆಂಗಿರುತ್ತೆ ಅಂತ. ಆ್ಯಂಡ್ ಮೋರೋವರ್ ಅದೇನು ಜನಸಾಮಾನ್ಯನ ಕೈಗೆಟುಕುವ ರೀತಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಪಾಪ್ಕಾರ್ನ್ 600-700 ರೂಪಾಯಿ ಅನ್ನೋರು, ಇನ್ನೇನು ಒಂದು ಬೇರ್ ಕೇಳಿದ್ರೆ ಮಿನಿಮಮ್ 1200 ರೂಪಾಯಿ 1300 ರೂಪಾಯಿ ಅಂದರೂ ಆಶ್ಚರ್ಯ ಏನಿಲ್ಲ. ಅಂದರೆ ಅಷ್ಟಕ್ಕೆ ಸಿಕ್ಕಿದ್ರೂ ಕಮ್ಮಿನೇ. ಸೊ ನಾನು ಹೇಳೋದು, ಸಿನಿಮಾ ಮಂದಿರಗಳು ಮುಂಚೆ ಸಿನಿಮಾ ಮಂದಿರಗಳಾಗಿದ್ವು. ಅಲ್ಲಿ ಬ್ರೇಕಲ್ಲಿ ಹೋಗಿ ಒಂದು ಕೂಲ್ ಡ್ರಿಂಕ್ಸು, ಒಂದು ಪಾಪ್ಕಾರ್ನು ಕುಡಿಯೋದು ಒಂದು 30-40 ರೂಪಾಯಲ್ಲಿ ಮುಗೀತಿದ್ದಂತಹ ಕೆಲಸ. ಆದರೆ ಇವತ್ತು ಸಿನಿಮಾ ಟಿಕೆಟ್ಗಿಂತ 4 ಪಟ್ಟು 5 ಪಟ್ಟು 6 ಪಟ್ಟು 7 ಪಟ್ಟು ಜಾಸ್ತಿ ಅಲ್ಲಿನ ಬೆವರೇಜಸ್ಗೆ, ಪಿಜ್ಜಾಗೋ ಪಾಪ್ಕಾರ್ನ್ಗೋ ಕೂಲ್ ಡ್ರಿಂಕ್ಸ್ಗೋ ಆಗಿ ಹೋಗುತ್ತೆ. ಹಾಗಿದೆ ಪರಿಸ್ಥಿತಿ. ಈಗ ಅಂತಹ ಸಮಯದಲ್ಲಿ ಅಲ್ಲಿ ಇವಾಗ ಎಣ್ಣೆ ಹೊಡಿಯೋಕ್ಕೂ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಇಟ್ ಈಸ್ ಗೋಣ ಬಿ ನೆಕ್ಸ್ಟ್ ಲೆವೆಲ್. ನಾನು ಹೇಳೋದು, ಈಗ ಫಾರ್ ಎಕ್ಸಾಂಪಲ್ ಇವಾಗ ಕಾಂತಾರದಂಥ ಒಂದು ಸಿನಿಮಾ ಬಂತಪ್ಪ, ಏನು ಎಣ್ಣೆ ಹೊಡ್ಕೊಂಡು ಆ ಸಿನಿಮಾ ನೋಡ್ತೀರಾ? ಅಲ್ಲ, ಸಿನಿಮಾ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತೀರಾ? ಲಾಂಜಲ್ಲೇ ಎಣ್ಣೆ ಹೊಡ್ಕೊಂಬಂದ್ಬಿಟ್ಟು ಆಯಿತು. ಈಗ ಲಾಂಜಲ್ಲಿ ನಾನು ಹೇಳ್ತಾ ಇರೋದು, ಆಯ್ತಪ್ಪ ಥಿಯೇಟ್ರ್ ಸ್ಕ್ರೀನಲ್ಲಿ ಈ ಕ್ಷಣಕ್ಕೆ ಥಿಯೇಟ್ರ್ ಸ್ಕ್ರೀನಲ್ಲಿ ಕೂತ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತಲೇ ಹೇಳೋಣ. ಲಾಂಜಲ್ಲಿ ಬಂದು ಆರಾಮಾಗಿ ಇಲ್ಲೊಂದು 2 ಪೆಗ್ ಹಾಕ್ಕೊಂಡು ಬಂದು ಆಮೇಲೆ ಕೂತ್ರೆ ಅವ್ನು ಸುಮ್ಮನೆ ನೆಮ್ಮದಿಯಾಗಿ ಸಿನಿಮಾ ನೋಡ್ತಾನ? ಎಣ್ಣೆ ಹೊಡೆದಾಗ ಅವ್ನು ಯಾವ್ಯಾವ ರೀತಿ ಬಿಹೇವ್ ಮಾಡ್ಬೋದು ಗೊತ್ತಿಲ್ಲ. ಅಂದರೆ ಇದು ಆಲ್ರೆಡಿ ದೆಹಲಿಯ ಡೈರೆಕ್ಟರ್ಸ್ ನ್ಯೂ ದೆಹಲಿ, ಮೇಸನ್ ಐನಾಕ್ಸ್ ಮುಂಬೈ, ಇವೆರಡು ಕಡೆ ಆಲ್ರೆಡಿ ಲಾಂಜಸ್ಸಲ್ಲಿ ಮದ್ಯಪಾನ ಕೊಡ್ತಾ ಇದ್ದಾರೆ, ಅವಕಾಶ ಕೊಟ್ಬಿಟ್ಟಿದ್ದಾರೆ. ಆ ಲಾಂಜಸ್ಸಲ್ಲಿ ಇವೆರಡೂ ಸ್ಕ್ರೀನ್ಗಳ ಲಾಂಜ್ಗಳಲ್ಲಿ ಡ್ರಿಂಕ್ಸ್ ಕೊಡ್ತಾ ಇದ್ದಾರೆ. ಈಗ ಅದನ್ನು ಬೆಂಗಳೂರು ಮತ್ತು ಗುರ್ಗಾವ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ಇಲ್ಲೂ ಸಹಿತ ಥಿಯೇಟ್ರ್ಗಳಲ್ಲಿ ನಾವು ಮದ್ಯಪಾನ ಸರ್ವ್ ಮಾಡಬೇಕು ಅನ್ನುವ ಕಾರಣಕ್ಕೆ ಲೈಸೆನ್ಸ್ಗೆ ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದಾರಂತೆ. ಥಿಯೇಟ್ರ್ಗಳು ಸಿನಿಮಾ ತೋರಿಸಿ ದುಡ್ಡು ಮಾಡಬೇಕಾಗಿತ್ತು. ಆದರೆ ಇವಾಗ ರೆಸ್ಟೋರೆಂಟ್ಗಳ ರೀತಿಯ ಆಹಾರ ಮಾರಿ, ಲಾಸ್ಟಿಗೆ ಎಣ್ಣೆ ಮಾರಿ ದುಡ್ಡು ಮಾಡಬೇಕಾದ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಇನ್ಫ್ಯಾಕ್ಟ್ ನಮಗೂ ಇಲ್ಲಿ PVR ಮತ್ತು ಐನಾಕ್ಸ್ ವಿಚಾರದಲ್ಲೂ ಬೇಜಾರಿದೆ. ಯಾಕಂತಂದರೆ ಬಹಳ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಾಗಿ ಅಷ್ಟು ದೊಡ್ಡ ಎಕ್ಸ್ಪೆಂಡಿಚರ್ ಮತ್ತು ಎಕ್ಸ್ಪ್ಯಾಂಡ್ ಎರಡನ್ನೂ ಮಾಡಿ ಇವತ್ತು ಅವರು ಜನರನ್ನು ಥಿಯೇಟ್ರ್ ಕರ್ಕೊಂಬರೋಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಸಲ್ಮಾನ್ ಖಾನ್ನ ಸಿಕಂದರ್ ಸಿನಿಮಾನೇ ಬಾಕ್ಸ್ ಆಫೀಸಲ್ಲಿ ಫುಲ್ ಸರ್ವನಾಶ ಆಗೋಯ್ತು. ಭಾಳ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ PVR ಮತ್ತು ಐನಾಕ್ಸ್ಗೆ. ಇಲ್ಲ, ಈ ಸಿನಿಮಾದಲ್ಲಿ ಜನ ಥಿಯೇಟ್ರಿಗೆ ಬರ್ತಾರೆ, ನಮಗೊಂದಿಷ್ಟು ಕಮಿಷನ್ಸ್ ಬರುತ್ತೆ, ನಮಗೊಂದಿಷ್ಟು ದುಡ್ಡು ಆಗುತ್ತೆ, ಒಂದಿಷ್ಟು ಸೇಲ್ಸ್ ಆಗುತ್ತೆ, ಒಂದಿಷ್ಟು ಬಿಸ್ನೆಸ್ ಆಗುತ್ತೆ ಅಂತ. ಪಾಪ ಅವ್ರುಗಳಿಗೆ ಏನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಗೊತ್ತಾ? ಈ ಸಲ್ಮಾನ್ ಖಾನ್, ಅಮೀರ್ ಖಾನ್, ಶಾರುಖ್ ಖಾನ್ ಹಳೆ ಸಿನಿಮಾಗಳಿದಾವಲ್ಲ, ಅದನ್ನು ರಿಲೀಸ್ ಮಾಡಿ ಅದಕ್ಕೆ ಡಿಸ್ಕೌಂಟೆಡ್ ಪ್ರೈಸ್ ಮಾಡಿ
ಮಂಗಳವಾರ ಆಫ್ ರೇಟು ಅಂತ ಹೇಳಿ ಹೀಗೆಲ್ಲ ಏನೇನೋ ಮಾಡಿಬಿಟ್ಟು ಪಾಪ್ಕಾರ್ನ್ ಫ್ರೀ ಅಂತ ಹೇಳಿ ಏನೇನೋ ಮಾಡ್ಕೊಂಡು ಅವ್ರು ಥಿಯೇಟ್ರಿಗೆ ಜನನ ಕರ್ಕೊಂಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಜನ ಅಷ್ಟು ಸುಲಭಕ್ಕೆ ಸಿನಿಮಾ ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಬೇರೆ ಕಡೆನಾದರೂ ಅದನ್ನು ಕಾಂಪನ್ಸೇಟ್ ಮಾಡಿ ನಾವು ಅದನ್ನು ಲಾಭ ಮಾಡ್ಕೋಬೇಕು ಅಂತಂದರೆ ಇನ್ನೂ ಹೊಸದೇನೋ ತರಬೇಕು ಅಂತ ಯೋಚನೆ ಮಾಡಿ ಅವ್ರು ಇವಾಗ ಎಣ್ಣೆ ತೊಗೊಂಬಂದು ಥಿಯೇಟ್ರಲ್ಲಿ ಹಂಚಕ್ಕೆ ಶುರು ಮಾಡಿದ್ದಾರೆ. ಸೊ ಒಂದು ರೀತಿಯಲ್ಲಿ ಇನ್ಮೇಲೆ ಲಾಂಚ್ ಬಾರ್ಗಳಾಗುತ್ತೆ ಏನು ಥಿಯೇಟ್ರ್ಗಳು. ಸೊ ಇಲ್ಲಿ ತನಕ ನಾವು ಸಾಕಷ್ಟು ಜನ ಹೇಳೋದು ಕೇಳಿದ್ದೀವಿ, ಈ ಕಷ್ಟ ರೀ ಕೆಲವು ಸಿಂಗಲ್ ಸ್ಕ್ರೀನ್ಗಳಲ್ಲಿ, ಒಳಗಡೆ ಇರೋ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಫ್ಯಾಮಿಲಿ ಕರ್ಕೊಂಡೋಗಿ ಸಿನಿಮಾ ನೋಡೋದು ಕಷ್ಟ ಆಗ್ಬಿಡುತ್ತೆ, ಫಸ್ಟ್ ಡೇ ಫಸ್ಟ್ ಶೋ ಹೋಗೋಕ್ಕಾಗಲ್ಲ ಅಂತ ಮಾತು ಕೇಳಿದ್ವಿ ನಾವು. ಇನ್ನು ಮುಂದೆ ಹೆಂಗಾಗ್ಬಿಡುತ್ತೆ ಗೊತ್ತಾ, ಇವಾಗ ಏನು ಹೆಂಡತಿ ಮಕ್ಳನ್ನ ಕರ್ಕೊಂಡು ಪಿಕ್ಚರ್ಗೆ ಹೋಗೋಕ್ಕಾಗುತ್ತೆ, ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಅವನು ಎಣ್ಣೆ ಹೊಡ್ಕೊಂಡಿರ್ತಾನೆ, ಇಲ್ಲಾಂದರೆ ಎಣ್ಣೆ ಹೊಡೆದು ಬಂದಲ್ಲಿ ಕೂತಿರ್ತಾನೆ, ಮತ್ತು ಸುಮ್ಮನೆ ಯಾಕೆ ರಿಸ್ಕು, ಇಲ್ಲಿಗೆ ಬಂದರೂ ಬರ್ಬೋದು. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಿ ಯಾಕಂದರೆ ಭಾಳ ಸೂಕ್ಷ್ಮ ವಿಚಾರ ಅದು. ನಾನು ಹೇಳೋದು ಮುಂಬೈನಂತಹ ಕೆಲವು ಏರಿಯಾಗಳಲ್ಲಿ, ದೆಹಲಿ ಅಂತ ಒಂದು ಏರಿಯಾಗಳಲ್ಲಿ ನಡೆದು ಹೋಗ್ಬೋದು, ಆದರೂ ಬೆಂಗಳೂರಿನಲ್ಲಿ ಇದು ಸ್ವಲ್ಪ ಮಡಿವಂತಿಕೆಯನ್ನು ಇನ್ನೂ ಕಾಪಾಡಿಕೊಂಡಿರುವ, ನಮ್ಮ ಸಂಸ್ಕೃತಿಯನ್ನು ಇನ್ನೂ ಬೆಲೆ ಕೊಡುವ, ಭಾರತೀಯ ಸಂಸ್ಕೃತಿಗೆ ಹೊಂದಿಕೊಂಡಿರುವ ಒಂದು ನಗರವಾಗಿ ಇನ್ನೂ ಉಳ್ಕೊಂಡಿದೆ. ಸೊ ಆ ಕಾರಣಕ್ಕೋಸ್ಕರ ನೀವು ಒಂದು ಕ್ಲಾಸನ್ನು ಮೆಚ್ಚಿಸಬೇಕು ಅಥವಾ ಒಂದು ಎಲೈಟ್ ಕ್ಲಾಸನ್ನು ಮಾತ್ರ ಇನ್ವೈಟ್ ಮಾಡಬೇಕು ಅನ್ನುವ ಕಾರಣಕ್ಕೆ ಮಧ್ಯಮ ವರ್ಗದ ಮತ್ತು ಕೆಳವರ್ಗದ ಮತ್ತು ಅಪ್ಪರ್ ಮಿಡ್ಲ್ ಕ್ಲಾಸ್ ನಿಮ್ಮ ಥಿಯೇಟ್ರ್ ಕಡೆಗೆ ತಲೆ ಹಾಕಿ ಮಲಗದೇ ಇದ್ದಂಗೆ ಮಾಡ್ಕೋಬೇಡಿ ಅನ್ನೋದು ನಮ್ಮ ಮನವಿ. ನಿಮಗೇನಿಸುತ್ತೆ ಥಿಯೇಟ್ರ್ಗಳಲ್ಲಿ ಎಣ್ಣೆ ಕೊಡೋದು ಸರಿಯಾದ ನಿರ್ಧಾರನ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.